ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಕ್ಷೇತ್ರ ಬಿಜೆಪಿಗೆ ಹೋಗುತ್ತಾ ಅಥವಾ ಜೆಡಿಎಸ್ಗೆ ಹೋಗುತ್ತಾ ಅನ್ನುವಂತಹ ಸೀಟ್ ಶೇರಿಂಗ್ ಇನ್ನೂ ಆಗಿಲ್ಲ. ಅಷ್ಟರಲ್ಲೇ ಪ್ರಜ್ವಲ್ ರೇವಣ್ಣ ಅವರು ಆಕ್ಟಿವ್ ಆಗಿದ್ದಾರೆ. ಸ್ಥಳೀಯ ಬಿಜೆಪಿ ನಾಯಕರ ವಿರೋಧದ ನಡುವೆ ಕೂಡ ಪ್ರಚಾರವನ್ನ ಬಿರುಸಾಗಿ ಮಾಡ್ತಾ ಇದ್ದಾರೆ. ಚುನಾವಣಾ ಪ್ರಚಾರದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಫುಲ್ ಆಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾರೆ. ಸತತ 3 ದಿನಗಳ ಕಾಲ ದಿಶಾ ಮೀಟಿಂಗ್ ಅನ್ನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ನಡೆಸಿದ್ದಾರೆ. ಜನಪ್ರತಿನಿಧಿಗಳು ದಿಶಾ ಮೀಟಿಂಗ್ ಅನ್ನ ನಡೆಸೋದ್ರಲ್ಲಿ ಹೊಸತೇನಿಲ್ಲ. ಆದ್ರೆ ಈ ಸಭೆಯ ಜೊತೆಗೆ ತಾವು 5 ವರ್ಷದಲ್ಲಿ ಸಾಧನೆ ಮಾಡಿದ್ದೇನು ಅನ್ನೋದನ್ನ ಸಾಧನೆಯ ಪಟ್ಟಿಯ ಜೊತೆಗೆ ಅವರು ಮಾತಾಡ್ತಾ ಇದ್ದಾರೆ. ಸ್ಥಳೀಯ ಬಿಜೆಪಿ ನಾಯಕರು ವಿರೋಧ ಮಾಡಿದ್ರು ಐ ಡೋಂಟ್ ಕೇರ್ ಅನ್ನೋ ಸಂದೇಶವನ್ನ ಕೂಡ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಆ ಮೂಲಕ ತಮ್ಮ ಸ್ಥಾನಕ್ಕೆ ಇರುವಂತಹ ಭದ್ರ ಬುನಾದಿಯನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಹಾಸನದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಸಂಸದರು ಕಾಣಿಸ್ತಾ ಇದ್ದಾರೆ. ಸೊ ಈ ಆಕ್ಟಿವ್ನೆಸ್ ಬಿಜೆಪಿಗೆ ಯಾವ ರೀತಿ ಸಂದೇಶವನ್ನು ಕೊಡ್ತಾ ಇದೆ, ಹಾಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿರೋಧಿಸ್ತಾ ಇರೋರಿಗೆ ಯಾವ ರೀತಿ ಸಂದೇಶವನ್ನು ಕೊಡ್ತಾ ಇದೆ? ಮಮತಾ, ಏನು ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿರುವಾಗಲೇ ಹಾಲಿ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಅವರು ಫುಲ್ ಆಕ್ಟಿವ್ ಆಗಿರ್ತಕ್ಕಂಥದ್ದು. ನಿರಂತರವಾಗಿ ಅವರು ಸಭೆ ಸಮಾರಂಭ ಇರ್ಬೋದು, ದೇವಸ್ಥಾನಗಳ ಕಾರ್ಯಕ್ರಮಗಳು ಎಲ್ಲದರಲ್ಲೂ ಸಹ ಭಾಗಿಯಾಗ್ತಿದ್ದಾರೆ. ಅಲ್ಲದೆ ಕೆಲವು ಬಿಜೆಪಿ ಮುಖಂಡರನ್ನಿರ್ಬೋದು ಅವ್ರನ್ನ ಫೋನ್ ಮೂಲಕ ಸಂಪರ್ಕ ಮಾಡ್ತಾ ಇರ್ತಕ್ಕಂಥದ್ದು, JDS ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಗಳನ್ನು ತಾಲೂಕುವಾರು ನಡೆಸ್ತಾ ಇರ್ತಕ್ಕಂಥದ್ದು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅಲ್ಲದೆ ಕಳೆದ 3 ದಿನಗಳಿಂದ ನಿರಂತರವಾಗಿ ದಿಶಾ ಸಭೆಯನ್ನು ನಡೆಸಿದ್ರು. ಈ ಸಭೆಯಲ್ಲಿ ಎಲ್ಲ ಕಾಮಗಾರಿಗಳ ವೇಗ ಹೇಗೆ ನಡೀತಾ ಇದೆ ಅನ್ನೋದು, ಅಲ್ಲದೆ ಅಲ್ಲಿ ಅಧಿಕಾರಿಗಳಿಂದ ಕೆಲವು ಮಾಹಿತಿಗಳನ್ನು ಪಡೆದ್ರು. ಇನ್ನು ಮೈತ್ರಿ ಸೀಟು ಹಂಚಿಕೆ ಆಗದಲೇ ಇರುವಾಗಲೇ ಏನು ಪ್ರೀತಮ್ ಗೌಡರಿಗೆ ನೇರವಾಗಿ ಒಂದು ಸಂದೇಶವನ್ನು ಪರೋಕ್ಷವಾಗಿ ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಹೇಳೋದು. ಯಾಕೆಂದರೆ ಪ್ರೀತಮ್ ಗೌಡರು ಮಂಡ್ಯ ಹಾಗೂ ಹಾಸನ ಎರಡೂ ಬಿಜೆಪಿಗೆ ಬೇಕು ಅಂತ ಪಟ್ಟು ಹಿಡಿದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಅವರು ನಾನೇ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಿ ಫುಲ್ ಆಕ್ಟಿವ್ ಆಗಿ ಕ್ಷೇತ್ರದಾದ್ಯಂತ ಓಡಾಟವನ್ನು ಆರಂಭಿಸಿದ್ದಾರೆ. ಇದಕ್ಕೆ ಏನು ಪುಷ್ಟಿ ನೀಡುವಂತೆ ದೇವೇಗೌಡರು ಸಹ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿ ಅಂತಲೂ ಸಹ ಹೇಳಿದರೆ, ಕುಮಾರಸ್ವಾಮಿ ಅವರು ಸಹ ಹಾಸನಕ್ಕೆ ಬಂದಾಗ ಹಾಸನದಿಂದ JDS ಅಭ್ಯರ್ಥಿ ಗೆಲ್ಲಬೇಕು ಅಂತಲೂ ಸಹ ಹೇಳಿದರು. ಹಾಗಾಗಿ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರೇ ಆಗ್ತಾರೆ ಎನ್ನುವ ಮೂಲಕ ಪ್ರಜ್ವಲ್ ರೇವಣ್ಣ ಅವರು ಫುಲ್ ಆಕ್ಟಿವ್ ಆಗಿ ಏನು ಅವರಿಗೆ ಟಿಕೆಟನ್ನು ತಪ್ಪಿಸ್ಲಿಕ್ಕೆ ಬಿಜೆಪಿಯವರು ಏನು ಒಂದು ರೀತಿ ಪ್ರಯತ್ನವನ್ನು ಪಡ್ತಿದ್ದಾರೆ, ಅವರಿಗೆ ನೇರವಾದಂತಹ ಒಂದು ಸಂದೇಶವನ್ನು ಈಗ ರವಾನೆ ಮಾಡಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ. ರೈಟ್, ಪ್ರಜ್ವಲ್ ರೇವಣ್ಣ ಅವರು ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂದ್ರೆ, ನಾನು ಕ್ಷೇತ್ರಕ್ಕಾಗಿ ಇಷ್ಟು ದುಡ್ದಿದ್ದೀನಿ, ಇಷ್ಟು ಅನುದಾನವನ್ನು ತಂದಿದ್ದೀನಿ, ಕ್ಷೇತ್ರದ ಪರವಾಗಿ ಇಷ್ಟು ಕೆಲಸ ಮಾಡಿದ್ದೀನಿ, ನನ್ನನ್ನು ಯಾಕೆ ಚೇಂಜ್ ಮಾಡಬೇಕು? ಚೇಂಜ್ ಮಾಡೋದಕ್ಕೆ ನಿಮ್ಮ ಹತ್ರ ರೀಸನ್ನೇ ಇಲ್ಲ, ಬಿಕಾಸ್ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಅನ್ನೋದನ್ನ ತೋರಿಸೋ ಪ್ರಯತ್ನವನ್ನ ಪ್ರಜ್ವಲ್ ರೇವಣ್ಣ ಅವರು ಮಾಡ್ತಾ ಇದ್ದಾರೆ.